ರಾಜ್ಯ ಸಚಿವ ಸಂಪುಟ ಪುನಾರಚನೆ ಆಗೋದು ವಿಸ್ತರಣೆ ಆಗೋದು ಫಿಕ್ಸ್ ಆಗಿದೆ. ಆದರೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಸಂಕ್ರಾಂತಿ ಹಬ್ಬದ ಬಳಿಕ ಸಚಿವರ ಭವಿಷ್ಯ ಏನು ಅಂತ ನಿರ್ಧಾರ ಆಗುತ್ತೆ. ಅಲ್ಲಿವರೆಗೂ ಎಲ್ಲರೂ ಟೆನ್ಷನ್ ಇಂದ ಮುಕ್ತರಾಗಬಹುದು. ಸದ್ಯ ಅಲ್ಲಿಯವರೆಗೂ ಸೇಫ್. ಅಧಿವೇಶನ ತನಕ ಯಾವ ಚರ್ಚೆಯೂ ಇಲ್ಲ, ಏನೂ ಇಲ್ಲ. ಸಚಿವರ ತಲೆದಂಡವೂ ಬೇಡ, ಹೊಸ ಸಚಿವರ ಸೇರ್ಪಡೆಯೂ ಬೇಡ. ಹೀಗಂತ ಹೈಕಮಾಂಡ್ ಹೇಳಿ ಕಳಿಸಿದೆ. ಡಿಸೆಂಬರ್ ಮುಗಿಲಿ, ಆಮೇಲೆ ನೋಡೋಣ ಅಂತ ಹೇಳಿರೋದ್ರಿಂದ ಸದ್ಯ ಟೆನ್ಷನ್ ಅಲ್ಲಿ ಇದ್ದವರೆಲ್ಲ ರಿಲ್ಯಾಕ್ಸ್ ಮೂಡ್ಗೆ ಹೋಗಬಹುದು. ಆ ನಂತರದಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಮತ್ತೆ ಇದೇ ವಿಚಾರ ಚರ್ಚೆಗೆ ಬರುತ್ತೆ. ಯಾರಿಗೆ ಕೋಕ್ ಕೊಡ್ತಾರೆ, ಯಾರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅಂತ. ಆಗ ಮತ್ತೆ ಆ ಟೆನ್ಷನಲ್ಲಿ ಯಾರ್ಯಾರು ಕೈ ಕೊಡ್ತಾರೆ, ನಮಗೆ ಯಾರಿಗೆ ಕೊಡಬಹುದು ಅನ್ನುವಂಥ ಆಕಾಂಕ್ಷಿಗಳೇನಿದ್ದಾರೆ ಅವರುಗಳು ಖುಷಿಯನ್ನು ಇಟ್ಕೋಬಹುದು, ಕೆಲವರು ಆತಂಕದಲ್ಲಿರಬಹುದು. ಇದೆಲ್ಲವೂ ಕೂಡ ಸದ್ಯಕ್ಕಿಲ್ಲ. ಸಂಕ್ರಾಂತಿ ನಂತರ ನಿನ್ನೆ ಡೆಲ್ಲಿಗೆ CM ಸಿದ್ದರಾಮಯ್ಯನವರು ಹೋಗಿದ್ರು. ಆದರೆ 2 ದಿನದ ಹಿಂದೆಯೇ CM DK ಶಿವಕುಮಾರ್ ಅವರು ಹೋಗಿದ್ರು. ಆ ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆ ಆಯಿತು. ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡೋದು ಅನ್ನೋದರ ಬಗ್ಗೆ ಒಂದಷ್ಟು ವರದಿಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಇಲ್ಲಿನ ಸಚಿವರುಗಳ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಯಾರನ್ನ ಕೈ ಬಿಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗುತ್ತೆ. ಯಾರ ಹೆಸರನ್ನು ನಾನು ರೆಫರ್ ಮಾಡಿಲ್ಲಪ್ಪ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗೊಂದಲದಲ್ಲಿದ್ರು. ಯಾರನ್ನ ತೆಗೆದು ಬಿಡ್ತಾರೋ ಏನು ಕಥೆನೋ ಅಂತ. ಅವ್ರಗಳಿಗೆ ಸದ್ಯಕ್ಕೆ ಆ ಟೆನ್ಷನ್ನಿಂದ ಮುಕ್ತಿ ಸಿಕ್ಕಿದೆಯಾ? ನೀವೇ ಖಂಡಿತವಾಗಿ ಕೂಡ ದೆಹಲಿ ಮೂಲಗಳ ಪ್ರಕಾರ ಮತ್ತು ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಸಿದ್ದರಾಮಯ್ಯ ಮತ್ತು DK ಅವ್ರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಅಥವಾ ಯಾವುದೇ ರೀತಿಯ ಚರ್ಚೆ ಬೇಡ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಒಂದು ರೀತಿಯಲ್ಲಿ ಸಚಿವ ಸಂಪುಟ ಸೇರ್ಪಡೆ ಆಗಿಬಿಟ್ರೆ ಒಂದು 3 ಜನ ಅಥವಾ 4 ಜನನ ಸೇರಿಸ್ಕೋಬೋದು, ಅಥವಾ 4 ಜನ ತೆಗಿಬೋದು, ಒಂದಿಬ್ಬರನ್ನ ತೆಗಿಬೋದು, ಈ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಜೊತೆಗೆ ಕೆಲ ಸಚಿವರು ಕೂಡ ಟೆನ್ಷನ್ ಇತ್ತು. ಅದ್ರ ಜೊತೆಗೆ ಕೆಲ ಶಾಸಕರು ಕೂಡ ನಾವು ಸಚಿವರಾಗಬೇಕು ಅಂತಲೂ ಕೂಡ ಒಂದು ರೀತಿಯಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ತಾನೆ ಇದ್ರು. ಮಾಧ್ಯಮದ ಮುಂದೆನೇ ಆಗ್ತಾ ಇದ್ರು. ನಾಯಕರನ್ನು ಕೂಡ ಒಂದು ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ರು. ಆದರೆ ಎಲ್ಲದಕ್ಕೂ ಕೂಡ ಈಗ ತಾತ್ಕಾಲಿಕವಾಗಿ ಆ ಎಲ್ಲ ಚರ್ಚೆಗಳಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಧಿವೇಶನಕ್ಕೂ ಮುನ್ನ ಅಥವಾ ನಂತರದಲ್ಲಿ ಯಾವುದೇ ರೀತಿಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಈ ರೀತಿಯ ಚರ್ಚೆ ಇಲ್ಲ. ಏನೇ ಇದ್ರೂ ಕೂಡ ಜನವರಿ 15ರ ಬಳಿಕ ಎಲ್ಲವನ್ನು ಕೂಡ ನೋಡ್ಕೊಳ್ಳೋಣ ಅನ್ನೋ ಮಾತುಗಳನ್ನು ಕೂಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ KPCC ಅಧ್ಯಕ್ಷರ ವಿಚಾರದಲ್ಲಾಗಿರ್ಬೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು ಸದ್ಯಕ್ಕೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ ಅಂತ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿಯ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಅಂತಲೂ ಕೂಡ, ಜೊತೆಗೆ ನಾಗೇಂದ್ರ ಸೇರ್ಪಡೆ ಆಗ್ತಾರೆ, ಆದರೆ ಯಾವಾಗ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ. ಹಾಗಾಗಿ ಖಂಡಿತವಾಗಿ ಕೂಡ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲೇ ನಾಗೇಂದ್ರ ಅವರು ಕೂಡ ಸೇರ್ಪಡೆಗೊಳ್ಳಬೇಕಾಗತ್ತೆ. ಹಾಗಾಗಿ ಅಲ್ಲಿ ತನಕ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ವೇಟಿಂಗ್ ಲಿಸ್ಟ್ನಲ್ಲಿ ಇರುವಂಥ ಇದಕ್ಕೂ ಕೂಡ ಅನಿವಾರ್ಯತೆ ಕೂಡ ಇದಾಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಸಚಿವರ ರಿಪೋರ್ಟನ್ನು ಏನು ತರಿಸ್ಕೊಂಡಿದೆ, ಆ ರಿಪೋರ್ಟನ್ನು ಕೂಡ ಆ ಒಂದು ಡಿಸೆಂಬರ್ ಅಂತ್ಯದ ತನಕ ಕೂಡ ಒಂದು ಸ್ಟಡಿ ಮಾಡೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ತದನಂತರ ಆ ಒಂದು ಸಂಕ್ರಾಂತಿಯ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಬಗ್ಗೆ ಕೂಡ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.